ಸ್ನೇಹಿತರೆ ನಮಸ್ಕಾರ. ಎಂ.ಆರ್. ಇನ್ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡಿ, ಈಗ ಸಾಕಷ್ಟು ಅಭ್ಯರ್ಥಿಗಳು ನನಗೆ ಇನ್‌ಸ್ಟಾಗ್ರಾಮ್‌ನಲ್ಲಿ ಆಗಿರ್ಬೋದು, ಯೂಟ್ಯೂಬ್‌ನಲ್ಲಿ ವಿಡಿಯೋ ಕೆಳಗಡೆ ಕಮೆಂಟ್‌ನಲ್ಲಿ ಆಗಿರ್ಬೋದು, ಸಾಕಷ್ಟು ಜನ ಅಭ್ಯರ್ಥಿಗಳು ಏನಪ್ಪ ಅಂತಂದರೆ ಇಂಡಿಯಾ ಪೋಸ್ಟ್ GDS ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರಿ. ಅದರ ಬಗ್ಗೆ ಏನಪ್ಪ ಅಂತಂದರೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ತಂಬಂದಿದ್ದೀನಿ. ಅಂದರೆ ನೋಡಿ, ಈಗ ಅಪ್ಲಿಕೇಶನ್ ಡೇಟ್ ಆಲ್ರೆಡಿ ಈಗ ಸಾಕಷ್ಟು ವಿಡಿಯೋಗಳಲ್ಲಿ 20/1/2026ರಿಂದ ಫೆಬ್ರವರಿ 4, 2026ರವರೆಗೆ ಕೊನೆಯ ದಿನಾಂಕ ಇದೆ, ಎಲ್ಲರೂ ಅಪ್ಲಿಕೇಶನ್ ಹಾಕಿ ಅಂತ ಸಾಕಷ್ಟು ಜನ ಅಭ್ಯರ್ಥಿಗಳು ವಿಡಿಯೋ ಮಾಡಿದ್ದಾರೆ. ಆದರೆ ಆ ಒಂದು ದಿನಾಂಕಕ್ಕೆ ಏನಪ್ಪ ಅಂತಂದರೆ ಈ ಒಂದು ಅಂದರೆ ಇಂಡಿಯಾ ಪೋಸ್ಟ್ GDS ಹುದ್ದೆಯ ಅಪ್ಲಿಕೇಶನ್ ಪ್ರಾರಂಭವಾಗಿಲ್ಲ. ಯಾವುದೇ ರೀತಿ ಈಗ ಫೆಬ್ರವರಿ 4 ಕೊನೆಯ ದಿನಾಂಕ ಅಂತ ಅಂದಿದ್ದಾರೆ. ಅದು ಕೂಡ ಏನಪ್ಪ ಅಂತಂದರೆ ತಾತ್ಕಾಲಿಕ ಬಿಟ್ಟಿದ್ರು ಏನೋ ಗೊತ್ತಿಲ್ಲ, ಆದರೆ ಅಪ್ಲಿಕೇಶನ್ ಮಾತ್ರ ಪ್ರಾರಂಭವಾಗಿಲ್ಲ. ಸೊ ಈಗ ಇದರ ಒಂದು ಮಾಹಿತಿ ಅಂದರೆ ಯಾವಾಗ ಪ್ರಾರಂಭವಾಗುತ್ತೆ ಮತ್ತು ನೀವು ಅಪ್ಲಿಕೇಶನ್ ಹಾಕುವುದು ಹೇಗೆ, ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ, ಹಾಗೆ ಅರ್ಜಿಯನ್ನು ಸಲ್ಲಿಸಿದ ನಂತರ ಇಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನೇನಿರುತ್ತೆ ಎಲ್ಲ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ಥಟ್ ಅಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಮತ್ತು ವಾಟ್ಸಪ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅದರಲ್ಲೂ ನಿಮಗೆ ಎಲ್ಲ PDF ಆಗಿರ್ಬೋದು, ಎಲ್ಲ ಮೆರಿಟ್ ಲಿಸ್ಟ್ಗಳ PDF ಏನೇನಿರುತ್ತೆ ಎಲ್ಲ ಸಿಗುತ್ತೆ. ಸೊ ಈಗ ಈ ಒಂದು ಇಂಡಿಯಾ ಪೋಸ್ಟ್ GDS ಹುದ್ದೆಯ ಮಾಹಿತಿಯನ್ನು ನೋಡ್ತಾ ಹೋಗೋಣ. ನೋಡಿ, ದ ಇಂಡಿಯಾ ಪೋಸ್ಟ್ GDS ರಿಕ್ರೂಟ್ಮೆಂಟ್ 2026 ಈಸ್ ಎಕ್ಸ್ಪೆಕ್ಟೆಡ್ ಟು ಇನ್ವೈಟ್ ಅಪ್ಲಿಕೇಶನ್ಸ್ ಫಾರ್ ಅಪ್ರಾಕ್ಸಿಮೇಟ್ಲಿ 28,740 ವೇಕೆನ್ಸೀಸ್ ಫಾರ್ ಗ್ರಾಮೀಣ ಡಾಕ್ ಸೇವಕ್, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆ್ಯಂಡ್ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ABPM ರೋಲ್ಸ್. ಈಗ ನೋಡಿ ಏನಪ್ಪ ಅಂತಂದರೆ ಇಂಡಿಯಾ ಪೋಸ್ಟ್ GDS ವೇಕೆನ್ಸಿ 2026ರಲ್ಲಿ ಒಟ್ಟು ಏನಪ್ಪ ಅಂತಂದರೆ ಅಪ್ರಾಕ್ಸಿಮೇಟ್ಲಿ ಇಲ್ಲಿ 28,740 ವೇಕೆನ್ಸಿಗಳನ್ನು, ಅದು ಕೂಡ ಏನಪ್ಪ ಅಂತಂದರೆ GDS ಆಗಿರ್ಬೋದು, BPM ಅಂದರೆ ಬ್ರಾಂಚ್ ಮಾಸ್ಟರ್ ಆಗಿರ್ಬೋದು, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್, ಈ 3 ಹುದ್ದೆಗಳನ್ನು ಸೇರಿಸಿ ಇಲ್ಲಿ ಒಟ್ಟು ಏನಪ್ಪ ಅಂತಂದರೆ 28,740 ಹುದ್ದೆಗಳನ್ನು ಕಾಲ್ಫರ್ ಮಾಡೋ ಚಾನ್ಸಸ್ ಇದೆ. ಸೊ ಇದರ ಒಂದು ದಿನಾಂಕ ಕನ್ಫರ್ಮ್ ಆಗಿ ಕೊಟ್ಟಿದ್ದಾರೆ. ನೋಡುತ್ತಾ ಹೋಗಿ, ರಿಜಿಸ್ಟ್ರೇಷನ್ ರನ್ಸ್ ಫ್ರಮ್ January 31, 2026 ಟು February 14, 2026. ಅಂದರೆ ನೋಡಿ, ಇದು ಏನಪ್ಪ ಅಂತಂದರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಮಾಡುವ ಪ್ರಾರಂಭದ ದಿನಾಂಕ 31 ಜನವರಿ 2026ರಿಂದ 14 ಫೆಬ್ರವರಿ 2026ರವರೆಗೆ ಇರುತ್ತೆ. ಸೊ ಯಾವುದೇ ರೀತಿ ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಅಂದರೆ ಈಗ ಒಂದಿಷ್ಟು ವಿಡಿಯೋದಲ್ಲಿ 4 ಫೆಬ್ರವರಿ ಕೊನೆಯ ದಿನಾಂಕ ಇತ್ತು. ಈಗ ನೋಡಿ ಇಲ್ಲಿ ಕನ್ಫರ್ಮ್ ಆಗಿ ಕೊಟ್ಟಿದ್ದಾರೆ 14 ಫೆಬ್ರವರಿ 2026 ಕೊನೆಯ ದಿನಾಂಕ ಇರುತ್ತೆ. ಸೊ ಇದು ಏನಪ್ಪ ಅಂದರೆ ಅಪ್ಲಿಕೇಶನ್ ಪ್ರಾರಂಭವಾದ ತಕ್ಷಣ ನಿಮಗೆ ಇದೇ ಚಾನಲಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇದರ ಸೆಲೆಕ್ಷನ್ ಬಂದುಬಿಟ್ಟು ಸೆಲೆಕ್ಷನ್ ಬೇಸ್ಡ್ ಆನ್ 10th ಗ್ರೇಡ್ ಮೆರಿಟ್. ಅಂದರೆ ನೀವು SSLCಯಲ್ಲಿ ಯಾವ ರೀತಿ ಅಂಕಗಳನ್ನು ಪಡೆದಿರ್ತೀರಾ ಅದರ ಆಧಾರದ ಮೇಲೆ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಇರುತ್ತೆ. ವಿತೌಟ್ ಆ್ಯನ್ ಎಕ್ಸಾಮ್ ಆರ್ ಇಂಟರ್ವ್ಯೂ, ಅಂದರೆ ಕೇವಲ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಮೇಲೆ ನೀವು ಜಾಯ್ನಿಂಗ್ ಆಗ್ಬೋದು. ಇಲ್ಲಿ ಯಾವುದೇ ರೀತಿ ಎಕ್ಸಾಮ್ ಕೂಡ ಇರುವುದಿಲ್ಲ ಮತ್ತು ಇಂಟರ್ವ್ಯೂ ಕೂಡ ಇರುವುದಿಲ್ಲ. ಸೊ ಇಲ್ಲಿ ಕೀ ಡೀಟೇಲ್ಸನ್ನು ನೋಡ್ತಾ ಹೋದರೆ ನೋಡಿ, ಟೋಟಲ್ ವೇಕೆನ್ಸೀಸ್ ಬಂದುಬಿಟ್ಟು ಅಪ್ರಾಕ್ಸಿಮೇಟ್ಲಿ 28,740 ಪೋಸ್ಟ್ ಇರುತ್ತೆ. ಪೊಸಿಷನ್ಸ್ ಅಂದರೆ ಹುದ್ದೆಗಳ ಹೆಸರು ಬಂದುಬಿಟ್ಟು ಇಲ್ಲಿ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಗಿರ್ಬೋದು, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಗಿರ್ಬೋದು, ಹಾಗೆ ಗ್ರಾಮೀಣ ಡಾಕ್ ಸೇವಕ್ ಅಂದರೆ GDS, ಈ ರೀತಿಯಾಗಿ ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ದಾರೆ. ಸೊ ಅಪ್ಲಿಕೇಶನ್ ಪೀರಿಯಡ್ ಬಂದುಬಿಟ್ಟು 31 ಜನವರಿಯಿಂದ 14 ಫೆಬ್ರವರಿ 2026ರವರೆಗೆ ಇರುತ್ತೆ. ಹಾಗೆ ಸೆಲೆಕ್ಷನ್ ಪ್ರೊಸೆಸ್ ಬಂದುಬಿಟ್ಟು ಮೆರಿಟ್ ಬೇಸ್ಡ್ ಆನ್ 10th ಕ್ಲಾಸ್ ಮಾರ್ಕ್. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, 10ನೇ ತರಗತಿಯಲ್ಲಿ ನೀವು ಯಾವ ರೀತಿ ಅಂಕಗಳನ್ನು ಪಡೆದಿರ್ತೀರೋ ಅದರ ಆಧಾರದ ಮೇಲೆ ಈ ಒಂದು ಹುದ್ದೆಗೆ ಆಯ್ಕೆ ಪ್ರಕ್ರಿಯೆ ಇರುತ್ತೆ. ಸೊ ಎಲಿಜಿಬಿಲಿಟಿ ಬಂದುಬಿಟ್ಟು 10th ಪಾಸ್, ಅದು ಕೂಡ ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲೀಷನ್ನು ತೆಗೆದುಕೊಂಡಿರಬೇಕು. ಏಜ್ ಲಿಮಿಟ್ ಬಂದುಬಿಟ್ಟು 18ರಿಂದ 40 ವರ್ಷದ ಒಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಅಪ್ಲಿಕೇಶನ್ ಫೀಸ್ ನೋಡ್ತಾ ಹೋಗಿ 100 ರೂಪಾಯಿ ಇರುತ್ತೆ. ಎಕ್ಸೆಂಪ್ಟೆಡ್ ಫಾರ್ ಫಿಮೇಲ್ಸ್, SST, PWD ಆ್ಯಂಡ್ ಟ್ರಾನ್ಸ್ ವುಮೆನ್. ಈ ಅಭ್ಯರ್ಥಿಗಳಿಗೆ ಬಿಟ್ಟು ಎಲ್ಲ ಅಭ್ಯರ್ಥಿಗಳಿಗೆ ಏನಪ್ಪ ಅಂತಂದರೆ ಇಲ್ಲಿ ಅಫಿಷಿಯಲ್ ವೆಬ್ಸೈಟ್, ಅಂದರೆ ನೀವು ಅರ್ಜಿನ ಸಲ್ಲಿಸುವ ವೆಬ್ಸೈಟ್ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಇಂಡಿಯಾ ಪೋಸ್ಟ್ GDS online.gov.in ಅಂತ. ಈ ಲಿಂಕ್ ಬೇಕಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಏನಪ್ಪ ಅಂದರೆ ಅಪ್ಲಿಕೇಶನ್ ಹಾಕ್ಬೋದು. ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗಿ, ಹುದ್ದೆಗಳ ಪ್ರಕಾರ ಕೊಟ್ಟಿದ್ದಾರೆ. BPM ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ 12,000 ರೂಪಾಯಿದಿಂದ ಹಿಡಿದು 29,380 ರೂಪಾಯಿವರೆಗೆ ತಿಂಗಳ ವೇತನ ಸಿಗುತ್ತೆ. ಹಾಗೆ ABPM ಮತ್ತು GDS ಈ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ತಿಂಗಳಿಗೆ 10,000 ರೂಪಾಯಿದಿಂದ ಹಿಡಿದು 24,470 ರೂಪಾಯಿವರೆಗೆ ತಿಂಗಳ ವೇತನ ನೀಡಲಾಗುತ್ತೆ.
ಸೊ ಏನಪ್ಪ ಅಂತಂದರೆ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್ ಟು ಫಿಲ್ ಔಟ್ ದೇರ್ ಅಪ್ಲಿಕೇಶನ್ಸ್ ಫಾರ್ಮ್ಸ್. ಅಂದರೆ ಈಗ ಅವರು ಏನು ಅಪ್ಲಿಕೇಶನ್ ಫಾರ್ಮ್ಸ್ಗಳನ್ನು ಬಿಡುಗಡೆ ಮಾಡ್ತಾರೆ, ಎಲ್ಲರೂ ಕೂಡ ಫಿಲಪ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ದ ಫಸ್ಟ್ ಮೆರಿಟ್ ಲಿಸ್ಟ್ ಟೆಂಟೇಟಿವ್ಲಿ ಎಕ್ಸ್ಪೆಕ್ಟೆಡ್ ಅರೌಂಡ್ February 20, 2026. ನೋಡಿ, ಕೇವಲ ಏನಪ್ಪ ಅಂತಂದರೆ 6 ದಿನದ ಒಳಗಾಗಿ ನಿಮ್ಮ ಒಂದು ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇಲ್ಲಿ ತೋರಿಸ್ತೀನಿ ನೋಡಿ.